ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಅನಿತಾ. ಸೊ ಇವತ್ತಿನ ಬ್ಲಾಗಲ್ಲಿ ತೋಟದ ಕೆಲಸನೇ ಇರುತ್ತೆ. ಏನಪ್ಪ ಅಂತಂದರೆ ಆಡುಮರಿಗೆ ಅಲ್ಲೆಲ್ಲ ಉಚ್ಚೆ ಊದು ಸ್ವಲ್ಪ ಅಂದರೆ ಮಳೆ ಎಲ್ಲ ಹೊಡೆದು ಇಸ್ಲೆಲ್ಲ ಹೊಡೆದು ತೇವ ಆಗ್ಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡಿಸಿ ಸ್ವಲ್ಪ ಮಣ್ಣು ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ವಿ. ಅಂದರೆ ಯಾರೂ ಇಲ್ಲ, ನಾನು ಒಂದೆರಡು ಮಕ್ಕಳು ತುಂಬಿಕೊಟ್ಟೆ ಅಷ್ಟೇ. ನಮ್ಮ ಮನೆಯವರೇ ಪಾಪ ಎಲ್ಲ ಎತ್ತು ಹಾಕಿದ್ರು. ಯಾಕೆಂದರೆ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಮಾಡಬೇಕಲ್ಲ ಅಂತ ಅಮ್ಮ ಬೇಗ ಬೇಗ ಮಾಡ್ತಾಯಿದ್ರು. ನಾನು ಸ್ವಲ್ಪ ಇಳ್ಕೊಂಡು ಸ್ವಲ್ಪ ಹಾಕ್ರಿ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತಿನ ಬ್ಲಾಗಲ್ಲಿ ಇದಾಗಿರುತ್ತೆ. ತೋಟದ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ನೋಡ್ಬೋದು ನೀವು. ಇದಕ್ಕಿಂತ ಮುಂಚೆ ಯಾರೆಲ್ಲ ಚೆನ್ನಾಗಿ ನೋಡ್ತೀರ ದಯವಿಟ್ಟು ನನ್ನ ವೀಡಿಯೋ ನೋಡಿದವ್ರಿಗೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ನನ್ನ ಬ್ಲಾಗ ನೋಡಲಿ, ನಮಗೆ ಎಂಕರೇಜ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ನಾವು ಮಣ್ಣು ನೋಡಿಸಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲೇ ಸ್ವಲ್ಪ ಮಣ್ಣು ಎತ್ತಿ ಅಲ್ಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದಾರೆ. ಮತ್ತು ಇನ್ನೂ ಅಲ್ಲೆಲ್ಲ ಇವತ್ತು ಅಂದರೆ ಹಾಕಿಲ್ಲ, ಇನ್ನೂ ಸ್ವಲ್ಪ ದಿನ ಜನ ಬಂದಿಲ್ಲ. ಬಂದಮೇಲೆಲ್ಲ ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಅದೇ ಆಗಿರುತ್ತೆ. ನೋಡಿ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ, ಸರಿನಾ? ಇನ್ನು ಹಸುಗಳು ಆಚೆ ಕಟ್ಟಾಕಿಲ್ಲ ನೋಡಿ ಫ್ರೆಂಡ್ಸ್. ಹಸುಗಳೆಲ್ಲ ಅಲ್ಲೇ ಇದೆ, ಇಲ್ಲೆರಡು ಕಟ್ಟಾಕಿದ್ದೀನಿ. ಕೆಲಸ ತುಂಬ ಇದೆ ಇವತ್ತು. ಕರೆಂಟ್ ಒಂದಿದೆ, ನೀರು ತುಂಬ್ತಾ ಇದ್ದೀನಿ. ಇವೆಲ್ಲ ನೀರು ತುಂಬಿಬಿಟ್ಟು ಆಮೇಲೆ ಆಚೆಗೆ ಹಸುಗಳನ್ನ ಕಟ್ಟಾಕ್ಬಿಟ್ಟು, ಕರೆಂಟ್ ಇಲ್ಲ, ಊರು ಕರೆಂಟ್ ಇದ್ದಿದ್ರೆ ಮಿಷಿನಲ್ಲಿ ಹೊಡೆದ್ಬಿಟ್ರೆ ಬೇಗ ಬೇಗ ಆಗೋದು. ಎಲ್ಲ ತೊಳೆದು ಈಗ ನೀರು ತುಂಬಬೇಕು. ಇದೆ ಇಷ್ಟೇ ಪಜೀತಿ ನನಗೆ. ಇಲ್ಲಿ ಕೆಲಸ ಇಲ್ಲೆಲ್ಲ ಬಿಡಿಸ್ಬೇಕು, ಅದೇ ಪಜೀತಿ. ಮಸ್ಕೊಂಡು ನೋಡಿ, ಇವು ಒಣಗೋಗೋದೆ ಅಂತ ಮೇಯ್ತಾ ಇಲ್ಲ ಯಾವಾಗಿ ನೋಡಿದ್ರೆ ಇವಕ್ಕೆ ಎಷ್ಟು ಕೊಬ್ಬು ಅಂತ. ತಾಡ್ಮರಿ ಇಲ್ಲಿ ಬಿಡಲ್ಲ ಫ್ರೆಂಡ್ಸ್, ಇಲ್ಲೇ ಬಿಡೋದು. ಹೆಂಗೆ ಮನ್ಗವ್ರೆ ನೋಡಿ, ದಿಮ್ರಂಗ ಅಂತ ಗೊಂತೊಳಗೆ ಆರಾಮಾಗಿ ರಾಣಿ ಥರ ಮನ್ಗವ್ರೆ. ಇದು ಮಣ್ಣು ಒಡಿಸಿರೋದು. ಯಾಕೆ ಅಂದರೆ ಸ್ವಲ್ಪ ಇದನ್ನೆಲ್ಲ ಸಮ ಮಾಡಿ ಇಲ್ಲೆಲ್ಲ ರಾತ್ರಿ ಹೊತ್ತು ಹಸುಗಳನ್ನ ಇಲ್ಲಿ ಆಚೆ ಕಡೆ ಕಟ್ಟಾಕ್ತಾ ಇದ್ವಲ್ವ, ಇಲ್ಲಿ ಕಟ್ಟಾಕೋಣ ಅಂತ. ಇಲ್ಲಿ ಜಾಗ ಇದೆಯಲ್ವ, ಇಲ್ಲಿ ಸ್ವಲ್ಪ ಜಾಗ ಮಾಡಿ ಕಟ್ಟಾಕೋಣ ಅಂತ. ಯಾಕೆಂದರೆ ಫ್ರೀಯಾಗಿ ಮನ್ಕೋಬೇಕು ಅವು. ಈಗ ಇದ್ರ ಮೇಲೆ ಮನ್ಕೊಂಡ್ರೆ ರಾತ್ರಿ ಹೊತ್ತೆಲ್ಲ ಫುಲ್ ಕಾವಿರುತ್ತೆ, ಹಂಗಾಗಿ ಅದು ಹಾಲು ಕಮ್ಮಿ ಕೊಡುತ್ತೆ, ಮತ್ತು ಇನ್ನೊಂದು ಹೀಟ್ ಜಾಸ್ತಿ ಆಗುತ್ತೆ ಅಂತ. ನೋಡಿ ಬಾಕು ತೆಗ್ದಿದ್ದೀನಿ ಅಂತ ಹೆಂಗೆ ಬರ್ತಾಯಿದ್ದಾವೆ. ನಡೀರಿ ಹಾಕ್ತೀನಿ ಫಸ್ಟು. ಸೊ ಅದಕ್ಕೆ ಇದನ್ನು ಮಣ್ಣು ನೋಡಿಸಿದ್ದೀವಿ, ಒಂದು ಲಾರಿಯಷ್ಟು ಮಣ್ಣು ನೋಡಿಸಿದ್ದೀವಿ. ಇದು ಫುಲ್ ಸ್ವಲ್ಪ ಮಟ್ಟ ಮಾಡಿಸ್ಬಿಟ್ಟು ಅಲ್ಲಿ ಕಲ್ಲಿದೆ ಇಲ್ಲೆಲ್ಲ ಹಾಸ್ಬಿಟ್ಟು ನೀಟಾಗಿ ಇನ್ನೂ ಕೆಲಸ ಇದೆ. ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಲೇಬರ್ ಸಿಗೋಲ್ಲ, ಅದೊಂದೇ ಪ್ರಾಬ್ಲಮ್ಮು. ಲೇಬರ್ ಸಿಕ್ಕಿದ್ರೆ ಬೇಗ ಬೇಗ ಪಟ ಅಂತ ಆಗುತ್ತೆ. ಹಾಗೆ ಹರಿಸ್ತಾರೆ ಇವತ್ತು ನಾಳೆ ಅಂತ. ಹಂಗಾಗಿ ನಮ್ಮ ಮನೆಯವರೇ ನೋಡಿ ಆಡ್ಮರಿ ಇದಕ್ಕೆ ಸ್ವಲ್ಪ ಅವರೇ ಎತ್ತಾಕ್ಕೊಟ್ಟು, ನಾನು ಸ್ವಲ್ಪ ಎತ್ತಾಕ್ಕೊಟ್ಟೆ, ತುಂಬಿಕೊಟ್ಟೆ. ಅವ್ರು ಎತ್ತಾಕೊತಿದ್ರು. ನಾನು ನೀರು ಹಿಡಿಬೇಕಲ್ಲ, ಕರೆಂಟ್ ಹೊಂಡೋಗುತ್ತೆ ಅಂತ ನಾನು ಅಲ್ಲಿಗೆ ಹೋದೆ. ಪಾಪ ಅವರೇ ಎತ್ತಾಕೊಂಡ್ರು. ಇಷ್ಟು ಕೆಲಸ ಆಗಿದೆ ಇವತ್ತಿಂದು. ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಇನ್ನು ಈಚೆ ಇಲ್ಲಿಗೆ ಕಟ್ಟಾಕೋ ಅಷ್ಟು ಇದಿಲ್ಲ, ಇನ್ನು ಒಳಗಡೆ ನೆಲ ಇರುತ್ತೆ. ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹಾಲು ಕರೆಯೋದ್ರಿಂದ ಹಿಡಿದ್ರೆ ಪ್ರತಿಯೊಂದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಏಕೆಂದರೆ ತಿರ್ಗಾ ಬಿಚ್ಚಿ ಹಿಂಸೆ ಆಗುತ್ತೆ ಒಬ್ಬಳೇ ಇದ್ದಾಗ. ಹಾಗಾಗಿ ಎಲ್ಲ ಇಲ್ಲೇ ಮಾಡೋಣ ಪ್ಲ್ಯಾನಿಂಗು. ಅದೊಂದು ಶೀಟ್ ಹಾಕಿಸ್ಬೇಕು. ಆ ಶೀಟ್ ಹಾಕಿಸ್ಬಿಟ್ರೆ ಅಲ್ಲಿಗೊಂದು ಶೀಟ್ ಹಾಕಿಸ್ಬಿಟ್ರೆ ಫೈನಲಿ ಕಂಪ್ಲೀಟ್ ಆಗುತ್ತೆ. ಸದ್ಯಕ್ಕೆ ಈಗ ಸ್ವಲ್ಪ ಅದೇ ಹೇಳ್ತಲ್ವ, ಒಂದೊಂದೇ ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗಲ್ಲಿ ಮಾಡ್ತಾಯಿರೋದು. ಅದಕ್ಕೆ ಸ್ವಲ್ಪ ಆಡುಮರಿ ತೇವ ಆಯ್ತದು, ಎಲ್ಲ ಹೀರ್ಕೊಳ್ಳಿ, ಅದಕ್ಕೆ ಇಲ್ಲೇ ಇರಲಿ ಇವತ್ತೆಲ್ಲ ಇಲ್ಲೇ ಇರಲಿ ಅನ್ನೋ ಪ್ಲ್ಯಾನಿಂಗಲ್ಲಿ ಇಲ್ಲೇ ಬಿಟ್ಟಿದ್ದೀವಿ. ಸೊ ಫೈನಲಿ ಎಲ್ಲ ಕೆಲಸ ಆಯಿತು. ಈಗ 12:30 ಆಗೋಯ್ತು ಬಂದು. ನಾನಿನ್ನು ಮನೇಲಿ ಸಾಂಬಾರಿದೆ, ರೈಸ್ ಮಾತ್ರ ಮಾಡಬೇಕು ಅವ್ರು ಡ್ಯೂಟಿಗೆ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ರೈಸ್ ಮಾತ್ರ ಮಾಡ್ತೀನಿ. ಹೊರಡೋಣ ಬನ್ನಿ ಮನೆಗೆ. ನಮ್ಮ ಮನೆಯವರೆಲ್ಲ ಹಸು ಕಟ್ಟಾಕ್ಬಿಟ್ಟು ಬರ್ತೀನಿ ಬಾ ರೆಡಿಯಾಗು ಅಂದರು. ರೆಡಿ ಆಗಿದ್ದೀನಿ, ಹೋಗ್ತಾಯಿದ್ದೀನಿ ಬಾಕ್ಲಕ್ಕ ಬಾ ಅಂತ. ಇಷ್ಟು ಆಯಿತು ಫ್ರೆಂಡ್ಸ್, ಕೆಲಸ ಇಲ್ಲ. ಸೊ ಅಲ್ಲಿ ಒಬ್ರು ಕೆಲಸದವ್ರು ಬಂದಿದ್ದರು, ನಾಗಮ್ಮ ಅಂತ. ಅವ್ರಿಗೆ ಟಿಫನ್ನು ಮತ್ತು ಎಲ್ಲ ತಂದಿದ್ದೆ, ಕಾಫಿ ಎಲ್ಲ ತಂದಿದ್ದೆ, ಕುಡಿದ್ರು. ಟಿಫನ್ ಹಂಗೆ ಐತೆ, ನಾಯಿಗೆ ಹಾಕ್ಬಿಡ್ತೀನಿ. ಅದನ್ನು ಹಾಕ್ಬಿಟ್ಟು ಹೋಗೋದೆ ಈಗ. ಇಷ್ಟು ಕೆಲಸ. ಈಗ ಬಿಸಿಲು ಬರ್ತಾ ಇರುತ್ತೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಬಿಸಿಲೇ ಇರಲಿಲ್ಲ, ಫುಲ್ ಮೋಡ. ಇದು ಮೇವು ತಂದಿದ್ದು ಸ್ವಲ್ಪ ಇಳಿಸ್ಕೊಂಡ್ವಿ, ಯಾಕೆಂದರೆ ಮೇವೆಲ್ಲ ಒಣಗೋಗುತ್ತೆ ಅಂತ ಹೇಳಿ ಸ್ವಲ್ಪ ಇಳಿಸ್ಕೊಂಡ್ವಿ. ಮತ್ತು ಇಷ್ಟಾಯಿತು ತೋಟದ ಕೆಲಸ. ಈಗ 12:30 ಏನೋ ಬಂದು ಟೈಮು, 12:30 ಮೇಲೆ ಆಗಿದೆ. ಇಷ್ಟಾಯಿತು ಕೆಲಸ. ಏನೋ ಒಂಥರ ಸಮಾಧಾನ ಆಯಿತು. ಈಗ 3 ಗಂಟೆ 3:30 ಹಂಗೆ ಲೇಟಾಗೆ ಬರ್ತೀನಿ. ತಿಂಡಿ ಹಾಕೋದು ನೀರೇನಿಲ್ವಲ್ಲ, ಹಾಗಾಗಿ ಹೊರಡೋಣ ಇನ್ನು ಮನೆ ಕಡೆ ಹೊರಡೋದೆ. ಮುಗೀತು ಕೆಲಸ ಇಲ್ಲ. ನಮ್ಮ ಮನೆ 1 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 ಮನೆ 1
ನಮ್ಮ ಮನೆಯವರು BMTC ಬಸ್ಸು, ಲಾರಿ, ಟೆಂಪೋ ಏನು ಬಿಡಲ್ಲ ಫ್ರೆಂಡ್ಸ್, ಎಲ್ಲ ಓಡಿಸ್ತಾರೆ. ಗಾಡಿ ಗೀಡಿ ಕಾರು ಗೀರು ಎಲ್ಲ ಬಿಡಲ್ಲ, ಏನು ಬಿಡಲ್ಲ, ಎಲ್ಲ ಓಡಿಸ್ತಾ ಇರೋದೆ. ಏಯ್ ಹೇಳು ಮೇಕೆ, ಹೇಳು. ನೋಡಿ ಏನು ಧೈರ್ಯ ಮನಗಿದಾಳು. ಐನಲ್ಲಿ ನಿಲ್ಸಿದ್ರು. ಕರಿನಲ್ಲಿ ಕಟಾಕಿದ್ದೀನಿ ಮೇಯ್ಲಿ ಅಂತ ನೋಡಲಿ, ಅದು ಹೆಂಗೆ ಮನಗಿದೆ ಆರಾಮಾಗಿ ಹೋಗಂತ. ಇಲ್ಲೂ ಕಟಾಕ್ತೆ ಸುತ್ತ ಬಳಸಿ, ಇದನ್ನು ಮೇಲಿಲ್ಲ. ಹಾಂ ಜಾಮಿಟ್ರಿ ತೋರಿಸ್ಬೇಕೆ? ತೋರಿಸ್ತಾಳ ಅವತ್ತೇ ವಿಡಿಯೋ ಮಾಡಿದಲ್ಲೋ. ಹಾಂ ನಾನು ಡಿಲೀಟ್ ಮಾಡಿದ್ನಾ? ಬಾ ತೋರಿಸ್ಬಾ ಈ ಕಡೆಯಿಂದ. ನನ್ನ ಮಗನ ಜಾಮಿಟ್ರಿ ನೋಡ್ಬೇಕಂತ ಫ್ರೆಂಡ್ಸ್ ನೀವೆಲ್ಲ. ಅವನು ಅರ್ತೆ ಮಾವನ ಕೈಲಿ ತರಿಸ್ಕೊಂಡಿರೋದು ಜಾಮಿಟ್ರಿಯ, ಅದಕ್ಕೆ ಚೆನ್ನಾಗೈತಂತೆ. ಟೀ ಇದೆ ಕಡೆ, ಈ ಕಡೆಯಿಂದ ಬಾ, ಈ ಕಡೆಯಿಂದ ಬಾ. ಟೀ ಇದೆ. ಹಾಂ ನೋಡಿ ಫ್ರೆಂಡ್ಸ್, ನನ್ನ ಮಗನ ಜಾಮಿಟ್ರಿ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿರೋದಂತೆ. ಸರಿನಾ? ಖುಷಿ ಆಯ್ತಾ? ಹಾಂ ಲಾಕ್ ಬೇರೆ ಇದೆಯಂತೆ ಫ್ರೆಂಡ್ಸ್ ಇದಕ್ಕೆ. ಹಾಂ ಸಮಯ ಬಂದು 7:30, ಸ್ನಾನ ಮಾಡಬೇಕು. ಕೂತಿದ್ದೀನಿ, ತೋಟದಿಂದ ಬಂದು ಕೂತಿದ್ದೀನಿ. ಸ್ನಾನ ಮಾಡಬೇಕು. ಸ್ನಾನ ಮಾಡ್ಕೊಂಡು ಅದಾದ 8:30 ತೋಟಕ್ಕೆ ಹೋಗ್ಬೇಕು, ಹೊಸ ಕಟ್ಟಾಕಿ ಬರೋಕ್ಕೆ. ಸಾಕು ಬಿಡಪ್ಪ. ನನ್ನ ಮಗಳು ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಪಲಾವ್ ತಿಂದಿಲ್ಲ, ಅದಕ್ಕೆ ಈಗ ಒಂದು ಪ್ಯಾಕೆಟ್ ಎತ್ತು ಮಡಗಿದೆ ಅವಳಿಗೆ ಅಂತ. ಈಗೇನೋ ಮಾಡ್ಕೋತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಏನೇ ಇದು? ಅವ್ವ ಹೇಳ್ಕೊಟ್ಟಿದ್ದೆ, ನಮ್ಮಮ್ಮ ಹೇಳ್ಕೊಟ್ಟಿದ್ರಂತೆ. ಅದನ್ನು ಮಾಡ್ತಾಳೆ. ಏನು ಹಾಕಿದೆ ಅದಕ್ಕೆ? ಹಾಂ ಹಾಂ ಮಾಡ್ಕೊತಾಳೆ. ಬೆಳಿಗ್ಗೆ ಪಲಾವ್ನ ಟಿಫನ್ ಕೊಟ್ಟು ಕಳಿಸಿದ್ದೆ, ಬಟ್ ನನ್ನ ಮಗಳು ಚಿಕ್ಕ ಮಗಳು ಕೊಡಲಿಲ್ಲ, ಮಿಸ್ ಮಾಡಿ ಏನು ಮಾಡಿದ್ಲೋ ಗೊತ್ತಿಲ್ಲ, ಕೊಡಲಿಲ್ಲ. ಅದಕ್ಕೆ ಪಲಾವ್ ಮಾಡ್ಕೊತಾವಳೆ. ಸಾರಿ, ಅದೇನಿದೆ ಫ್ರೈ ಮಾಡ್ಕೊತಾವಳೆ. ಮಶ್ರೂಮ್ ಎಲ್ಲ ಹಾಕ್ಬಿಟ್ಟಿದ್ಯಾ? ಎಲ್ಲನೂ ಹಾಕ್ಬಿಟ್ಟ? ಸ್ವಲ್ಪ ಐತಿಕ್ಕಿದ್ಯಾ? ಹಾಂ ಊಟ ಅಲ್ಲೇ ಐತಾ? ಹೋಗ್ಲಿ ಸರಿ, ಮಾಡ್ಕೊ. ಮತ್ತೆ ಈಗ ಊಟ ಯಾರು ತಿನ್ಬಿಟ್ಟವ್ರೆ ಅಂತಿದ್ಲು. ಇನ್ನೇನು 2 ಬಾಕ್ಸ್ ಹಾಕವೆ ಅಂತ ಹೇಳಿವ ನಾನು. 2 ಬಾಕ್ಸ್ ಟಿಫನ್ನು ಅದು ಹಾಕೊಂಡು ಕಳಿಸ್ತೀನಿ ಅಂತಲ್ಲಿ ಬಂದಿದ್ದು. ಹಾಂ ದೇವ್ರ ಪೂಜೆ ನಮ್ಮ ಮನೆಯವರು ಬೆಳಗ್ಗೆ ಮಾಡಿದ್ರು, ಅದಕ್ಕೆ ಲೇಟಾಗಿ ಸ್ನಾನ ಮಾಡ್ತಾಯಿದ್ದೀನಿ. ನೋಡುವ ನೋಡಿ ಫ್ರೆಂಡ್ಸ್, ನಾನು ಬಂದಿದ್ದು 7 ಗಂಟೆಲಿ ಬಂದೆ. ಎಷ್ಟು ಹೌಸ್ಕೊ ಬಂದಿದ್ದೀನಿ ಗೊತ್ತಾ, ಉದ್ದಕ್ಕೂ ಹಂಗೂ ಇಂಚರ್ ಬಂದವಳೆ. ಸೊ ಫೈನಲಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಇದು 2 ದಿನ ಬಿಟ್ಟು ಬ್ಲಾಗ್ ಹೇಳ್ತಾ ಇರೋದು. ಯಾಕೆ 2 ದಿನ ವೀಡಿಯೋ ಮಾಡಿಲ್ಲ, ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ, ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ, ನಿಮ್ಮ ರಿಲೇಟಿವ್ಗೆಲ್ಲ ಶೇರ್ ಮಾಡಿ, ಆದಷ್ಟು ನೋಡಲಿ ಈ ವಿಡಿಯೋನ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.